ಹೇ ಉದಯ್, ಒಂದು ಒಳ್ಳೆಯ ಕಥೆಯನ್ನು ಹೇಳಲು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀನು ಹೇಳಿದ್ದು ಸರಿ ಮಾಯಾ, ಒಳ್ಳೆಯ ಕಥೆಗಳನ್ನು ಕೇಳಲು ಬಹಳ ಚೆನ್ನಾಗಿರುತ್ತೆ. ಆದರೆ ಅದಕ್ಕಿಂತ ಅದ್ಭುತ ವಿಷಯ ಏನು ಗೊತ್ತಾ? ನಮ್ಮದೇ ಆದ ವಿಶೇಷ ಪಾತ್ರಗಳೊಂದಿಗೆ ನಮ್ಮದೇ ಅನಿಮೇಟೆಡ್ ಕಥೆಗಳನ್ನು ರಚಿಸುವುದು. ಅದು ಅದ್ಭುತವೇ ಸರಿ. ಅದು ಹೇಗೆಂದು ಇನ್ನೂ ಬಿಡಿಸಿ ಹೇಳು ಮಾಯಾ. ಈ ಪಾಠದ ನಂತರ ನೀನು ನಿನ್ನ ಸ್ವಂತ ಕಥೆಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ನಿನ್ನದೇ ಆದ ಪಾತ್ರಗಳನ್ನು ರಚಿಸಬಹುದು ಮತ್ತು ಸ್ಕ್ರಾಚ್ ಅನ್ನು ಬಳಸಿಕೊಂಡು ನಿನ್ನ ಪರದೆಯ ಮೇಲೆ ಅವುಗಳನ್ನು ನೇರವಾಗಿ ವೀಕ್ಷಿಸಬಹುದು. ಅದನ್ನು ನೆನೆದರೆ ಮ್ಯಾಜಿಕ್ ಅನಿಸುತ್ತದೆ. ಆದರೆ ಸ್ವಲ್ಪ ತಡಿ, ನಾವು ಅದನ್ನು ಸುಮ್ಮನೆ ಕನಸು ಕಾಣುವ ಮೊದಲು ನೀನು ತಿಳಿದುಕೊಳ್ಳಬೇಕಾದ ಕೆಲವು ವಿಷಯಗಳಿವೆ. ಮೊದಲಿಗೆ ನಾನು ಅನಿಮೇಟೆಡ್ ಕಥೆಗಳನ್ನು ನಿರ್ಮಿಸುವ ಬಿಲ್ಡಿಂಗ್ ಬ್ಲಾಕ್ಸ್ಗಳ ಬಗ್ಗೆ ಕಲಿಯೋಣ. ಅವುಗಳನ್ನು ಕೋಡ್ ಬ್ಲಾಕ್ಗಳು ಎಂದು ಕರೆಯಲಾಗುತ್ತದೆ. ಕೋಡ್ ಬ್ಲಾಕ್ಗಳು ಹಾಗೆಂದರೇನು? ಕೋಡ್ ಬ್ಲಾಕ್ಗಳು ನಮ್ಮ ಕಥೆಗಳಲ್ಲಿ ನಮ್ಮ ಪಾತ್ರಗಳನ್ನು ಚಲಿಸಲು, ಮಾತನಾಡಲು ಮತ್ತು ಕೆಲಸಗಳನ್ನು ಮಾಡಲು ಬಹಳ ವಿಶೇಷ ಸೂಚನೆಗಳಂತೆ. ಹಾಗಾದರೆ ನಾವು ನಮ್ಮ ಪಾತ್ರಗಳು ತಮಾಷೆಯ ಕೆಲಸಗಳನ್ನು ಮಾಡಲು ಮಂತ್ರಗಳನ್ನು ಬಳಸುವ ಜಾದೂಗಾರರಂತೆ. ಸರಿಯಾಗಿ ಹೇಳಿದೆ ಉದಯ್. ಸರಿಯಾದ ಕೋಡ್ ಬ್ಲಾಕ್ಗಳೊಂದಿಗೆ ನಾವು ನಮ್ಮ ಪಾತ್ರಗಳಿಂದ ನೃತ್ಯ ಮಾಡಿಸಬಹುದು, ಹಾರಿಸಬಹುದು ಅಥವಾ ಸಂಭಾಷಣೆ ಮಾಡಬಹುದು. ಹಾಗಾದರೆ ನಾನು ಇದನ್ನು ಈಗಲೇ ಕಲಿಯಬೇಕು. ನಿನ್ನ ಉತ್ಸಾಹವನ್ನು ಸ್ವಲ್ಪ ಸಮಯದವರೆಗೆ ಕಾಯಬೇಕು. ನಾವು ಮುಂದೆ ತಿಳಿದುಕೊಳ್ಳೋದು ಇನ್ನೊಂದು ವಿಷಯವೇ ಪ್ರಸಾರ ಮಾಡುವುದು ತಮ್ಮ ಪಾತ್ರಗಳ ನಡುವೆ ರಹಸ್ಯ ಸಂದೇಶಗಳನ್ನು ಕಳಿಸಿದಂತೆ. ನಮ್ಮ ಕಥೆಗಳಲ್ಲಿ ಪಾತ್ರಗಳು ಪರಸ್ಪರ ಮಾತನಾಡುವುದೇ ಹೀಗೆ. ಹಾಗಾದರೆ ನಮ್ಮ ಪಾತ್ರಗಳು ಪರಸ್ಪರ ಮಾತನಾಡಬಹುದೇ? ಹೌದು, ನಮ್ಮ ಪಾತ್ರಗಳು ಹೇಗೆ ಪರಸ್ಪರ ಮಾತನಾಡುವುದು ಮತ್ತು ಪ್ರಸಾರದ ಮೂಲಕ ನಮ್ಮ ಕಥೆಗಳಿಗೆ ಜೀವ ತುಂಬುವುದು ಹೇಗೆ ಎಂಬುದನ್ನು ನಾನು ಪ್ರಸಾರದ ಮೂಲಕ ಕಲಿಯುತ್ತೇನೆ. ಮಾಯಾ, ಇದು ನಂಬಲಾಗದ ಸಾಹಸವಾಗಲಿದೆ. ನಿನ್ನ ಈ ಕಲಿಕೆಯು ಉತ್ಸಾಹವೇ ಬಹಳ ಸ್ಫೂರ್ತಿಯಾಗಿದೆ ಉದಯ್. ಈಗ ನಿನ್ನ ಈ ಉತ್ಸಾಹದೊಂದಿಗೆ ನಿನ್ನ ಅದ್ಭುತ ಕಲ್ಪನೆಗಳನ್ನು ಜೀವಕ್ಕೆ ತರಲು ಅನಿಮೇಟೆಡ್ ಕಥೆಗಳ ಪ್ರಪಂಚದ ಬಗ್ಗೆ ತಿಳಿದುಕೊಳ್ಳೋಣವೇ?